ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಜಾನುಗೆ ಏನು ಬೇಕು ಜಾನು? ಪೇಂಟಿಂಗ್. ಜಾನು ಪೇಂಟಿಂಗ್ಸ್ ಬೇಕು. ನಮಗೆ ಸ್ವಲ್ಪ ಬ್ಯಾಂಗಲ್ಸು ಸ್ಟಿಕ್ಕರ್ಸ್ ಬೇಕು ಮದುವೆಗೆ ಹೋಗೋದಕ್ಕೆ. ನೈಲ್ ಪಾಲಿಶ್ ಬೇಕಂತೆ. ಸೊ ಈಗ ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಹೋಗ್ತಿದ್ದೀವಿ. ಜಾನು ಹೊರಡೋಣವಾ? ನಮಗಿಂತ ಮುಂಚೆ ಇದ್ದಾಳೆ ಹೊರಡೋದಕ್ಕೆ. ಸೊ ಗಾಡಿಯಲ್ಲಿ ಹೋಗೋಣ. ಹೋಗೋಣ. ನಮ್ಮದು ಮನೆ ಫಸ್ಟ್ ಫ್ಲೋರಲ್ಲೇ ಇರೋದು, ನಿಂತೇನು ಅವಶ್ಯಕತೆ ಇಲ್ಲ. ಶಾಪಿಂಗ್ ಹೋಗ್ಬೇಕಂದ್ರೆ ನಮಗಿಂತ ಮುಂಚೆ ಇರ್ತಾಳೆ ಹೇಳು. ಏನು ಪಾಪು? ಹೋಗೋಣ, ನಮ್ಮದೇ ಗಾಡಿಯಲ್ಲೇ ಹೋಗೋಣ. ನಿಯರ್ ಬೈ ಹೋಗ್ತಾ ಇದ್ದೀನಿ. ನೋಡಿ ಹೋಗ್ತಾ ಇದ್ದೀವಿ ನಾನು ಜಾನು ಗಾಡಿಯಲ್ಲಿ. ಪೇಂಟಿಂಗ್ ಅಷ್ಟೇ ಕೇಳಬೇಕು, ಬೇರೆ ಏನು ಕೇಳಬಾರ್ದು ಜಾನು. ಬೇರೆ ಏನಾದರೂ ಕೇಳಿದ್ರೆ ಅಲ್ಲೇ ಬಿಟ್ಟು ಬರ್ತೀನಿ. ಟೈಲರ್ ಅಂಗಡಿ ಹತ್ರ ಟೈಲರ್ ಅಂಗಡಿ ಅಂತೂ ಕ್ಲೋಸ್ ಆಗಿತ್ತು. ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ. ಸ್ವಲ್ಪ ಬ್ಯಾಂಗಲ್ಸ್, ನೈಲ್ ಪಾಲಿಶ್. ಜಾನಿಗೆ ಏನು ಬೇಕು? ಜಾನು ಏನು ಬೇಕು? ಪೇಂಟಿಂಗ್ ಅಂತಿದ್ದಾಳೆ. ಆ್ಯಕ್ಚುಲಿ ಇಲ್ಲಿ ಸ್ಟೇಷನರಿ ಶಾಪ್ ಯಾವುದು ಇಲ್ಲ, ಕ್ಲೋಸ್ ಆಗಿದೆ. ಬ್ರದರ್ ಬಳೆ ಕೊಡಿ. ನೋಡೋಣ, ಬಳೆ ತಗೊಳ್ಳೋಣ. ಸಣ್ಣ ಪುಟ್ಟ ಕ್ಲಚಸ್ಸು, ಬೇರೆ ಏನೇನು ಇರುತ್ತೆ ನೋಡಿ ತಗೊಳ್ಳೋಣ. ಇದು ನೋಡಿ ನೈಲ್ ಪಾಲಿಶ್ ನೋಡ್ತಾ ಇದ್ದೀನಿ. ಈಗ ಚೆನ್ನಾಗಿರೋದು ಕೊಡಿ ಬ್ರದರ್. ಡಾಜ್ಲರು ಇದು ಈಗ ಜೋವಿ ಕಲರ್ ನೋಡಿ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆಯಾ? ಇದು ನೈಲ್ ಕಲರೇ ಇರುತ್ತೆ ಸಿಂಪಲ್ ಆಗಿ. ಮರೂನ್ ಕಲರ್ ಬರುತ್ತೆ. ಪಾಪು ಯಾವ ಕಲರ್ ಬೇಕು ನೈಲ್ ಪಾಲಿಶ್ ನಿಮಗೆ? ಡಾರ್ಕ್ ಮರೂನ್ ಕೊಡಿ. ಕಲರ್ಸ್ ನೋಡಿ ತಗೋ, ಯಾವುದಂದ್ರೆ ಅದು ತಗೋಬೇಡ. ಕಲೆಕ್ಷನ್ಸ್ ಅಂತೂ ಸೂಪರಾಗಿ ಕೊಡ್ತಾ ಇದ್ದಾರೆ, ಬಟ್ ಯಾವ ತಗೋಬೇಕು ಅಂತಾನೆ ಅರ್ಥಾಗ್ತಿಲ್ಲ. ನೋಡಿ ಜಾನು ಸೆಲೆಕ್ಷನು. ಚೂವಿ ಕಂಪನಿ ಇದು. ಚೂವಿ ಕಂಪನಿ ಓಕೆನಾ ಪಾಪು? ಇದು ಚೆನ್ನಾಗಿದೆ. ನಿನ್ ಡ್ರೆಸ್ ಯಾವುದು? ಚೆನ್ನಾಗಿದೆಯಾ ಜಾನಿಗೆ? ಇಷ್ಟ ಇದೆ. ಇಷ್ಟೇನಾ ಬ್ರದರ್? ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಯಾವ ಕಲರ್ ಇಷ್ಟ ಆಗುತ್ತೆ ಹೇಳಿ. ಅಷ್ಟು ನಾನು ಹೆಚ್ಚಾಗಿ ನೈಲ್ ಪಾಲಿಶಸ್ ಎಲ್ಲ ಯೂಸ್ ಮಾಡಲ್ಲ. ರೇರು, ಯಾವಾಗಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಏನಕ್ಕಾದ್ರೂ ರೆಗ್ಯುಲರ್ ಆಗಿ ನಾನು ನೈಲ್ ಪಾಲಿಶ್ ಅದೆಲ್ಲ ಯೂಸ್ ಮಾಡಲ್ಲ. ಪೇಂಟಿಂಗಾ ಇದೆಯಾ ಬ್ರದರ್? ಇದು ನೀರ್ ಒಳಗಡೆ ಬೀಳ್ಬೋದಂತೆ. ಎಷ್ಟದು? ಸಿಂಗಲ್ ಪೀಸ್ ಕೊಡಲ್ವಾ? ಫುಲ್ ಸೆಟ್ ತಗೋಬೇಕಾ? ಚಿಕ್ಕದೇ ಕೊಡಿ. ವಾಟರ್ ಪ್ರೂಫು ಇದು. ಫ್ಲೋಟಿನ್ಸ್ ಮಾರ್ಕರ್ಸ್ ಏನೋ ತಗೊಂಡಿದ್ದಾಳೆ. 12 ಶೇಡು 200 rupees. ಇದು ಸ್ಪೂನ್ ಮೇಲೆ ಡ್ರಾ ಮಾಡಿ ವಾಟರಲ್ಲಿ ಡಿಪ್ ಮಾಡಿ ಮತ್ತೆ ಕೈ ಮೇಲೆ ಅಥವಾ ಪೇಪರ್ಸ್ ಮೇಲೆ
ಅಂಟಿಸ್ಕೊಳ್ತಾರಲ್ವ ಆ ಥರದ್ದು. ಇದೇನಕ್ಕೆ ಪಾಪು ನೀನು ಸ್ಕೆಚ್ ಮಾಡೋದಕ್ಕೆ ಕೇಳಿದ್ದು. ಪ್ಯಾಸ್ಟಲ್ ಕಲರ್ಸು ಕೊಡಿ ನೋಡೋಣ. ಕೊಡಿ ಪರ್ಪಲ್ ಬೇಕು. ಇದು ಎಲ್ಲಿ ಪರ್ಪಲ್ ಕಲರ್ ಎಲ್ಲಿ ಇಟ್ರಿ ತರ ಇರು ಒಂದು ನಿಮಿಷ. 4 ತಗೊಂಡಿದ್ದೀನಿ, 4 ಕಲರ್ಸ್. ಒಂದು ರಿಮೂವರ್ ಕೊಡಿ. ಎಲ್ಲಿದೆ ಪಪ್ಪು, ನೀನು ಮುಟ್ಬೇಡ ಅದು. ಹೇಗಿದೆ 5 ಫಿಂಗರ್ಸ್ 5 ಕಲರ್. ಸರಿ, ಇದು 5 ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್. ಬ್ರದರ್ ಕ್ಲಚಸ್ ಕೊಡ್ ಬನ್ನಿ. ಇದು ನಮ್ಮ ರೆಗ್ಯುಲರ್ ಶಾಪು. ಸೊ ಏನೇ ತಗೋಬೇಕಾದ್ರೂ ಇಲ್ಲೇ ಬರ್ತೀನಿ. JP ನಗರ 6th ಫೇಸು, ಜರಗ್ನಹಳ್ಳಿಯಲ್ಲಿ ಭಗವಾನ್ ಸ್ಟೋರ್ ಅಂತ ಇದೆ. ಎಲ್ಲ ಥರ ವೆರೈಟಿನೂ ಸಿಗುತ್ತೆ ಇಲ್ಲಿ. ಸೊ ಕ್ಲಚಸ್ಸು ನೋಡಿ, ದೊಡ್ಡದಿದೆ ಶಾಪು. ಕ್ಲಚಸ್ಸು, ನೈಲ್ ಪಾಲಿಶ್, ಬ್ಯಾಂಗಲ್ಸು, ಆರ್ಟಿಫಿಷಿಯಲ್ ಜ್ಯುವೆಲರ್ಸು, ಯಾವ ಥರ ಬೇಕು ನಿಮಗೆ ಆ ಥರ ಎಲ್ಲ ವೆರೈಟಿಯಾಗಿ ಇಟ್ಟಿದ್ದಾರೆ. ಸೊ ಇದೇ ಏರಿಯಾಗಳಲ್ಲಿ ಇರೋರು ಆದರೆ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಶಾಪಲ್ಲಿ. ಏನೇನು ಬೇಕೋ ಎಲ್ಲ ಸಿಗುತ್ತೆ. ಬನ್ನಿ ಬ್ರದರ್, ನನಗೆ ಕ್ಲಚಸ್ ಕೊಡಿ. ಈ ಸೈಡು ಪಿನ್ಸ್ ಬಂದಿದೆಯಲ್ಲ ಹೇರ್ಗೆ, ಅದು ಕೊಡು ಬನ್ನಿ. ಇದು ಎಟ್ಕಲ್ಲ ನನಗೆ ಅಲ್ಲಿದೆ. ಇದೆಲ್ಲ ಕೇಳ್ತಿರೋದು ನಾನು. ಅದು ಕೊಡಿ ನೋಡಿ, ಅಲ್ಲಿ ಇದೆಯಲ್ಲ ಹೊಸದಾಗಿ, ಅದು ಫಸ್ಟ್ ಇದೆ. ಸೆಕೆಂಡ್ ಒನ್ ಕೊಡಿ. ಚೆಂದಾಗಿದೆ, ನೋಡೋಣ. ಇದು ನೈಲ್ ಪಾಲಿಶ್ ಬಿಡಿ, ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ನೋಡೋಣ ಎಷ್ಟಿದು. ಇದು ಹೇಗೆ ಹಾಕ್ತೀನಿ? 50. 10 ರೂಪಾಯಿದು ಇಲ್ವಾ ಖರ್ಚಿಪ್ಪ? 50ಗೆ 10 ರೂಪಾಯಿದಿಲ್ವಾ? 10 ರೂಪಾಯಿ. ಅಣ್ಣ ನೋಡಿ, ಒಂದು ಬಾಲ್ ತಗೊಂಡಿದ್ದೀನಿ. ಹಾ, ಇದು ಎಷ್ಟು ಆಗಿದೆ? ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಸಿಂಪಲ್ ಆಗಿದೆ ಇದು. ಲೆಹೆಂಗಾ ಹಾಕೊಳ್ಳೋಕ್ಕೆ, ಲೆಹೆಂಗಾ ಏನೋ ತೊಗೊಂಡಿದ್ದೀನಿ, ಬಟ್ ಹಾಕ್ಕೊಳ್ತೀನೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೋ ಲೆಹೆಂಗಾ ಹಾಕ್ಕೊಳ್ಳೋಕೆ ಇಷ್ಟು ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಲೆಹೆಂಗಾ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಿತ್ತು. ನಮ್ಮ ಅತ್ತಿಗೆದು ಆಲ್ಟ್ರೇಷನ್ ಮಾಡೋಕ್ಕೆ ನನಗೆ ಟೈಮ್ ಆಯಿತು. ಅವತ್ತು ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ವಲ್ಲ, ಅದು ಅವರೊಬ್ಬರದೇ ಆಲ್ಟ್ರೇಷನ್ ಮಾಡಿದೆ. ಸೊ ಬರೀ ಶಾಪಿಂಗೇ ಆಗ್ತಿದೆ. ನನ್ನ ಡ್ರೆಸ್ ಆಲ್ಟ್ರೇಷನ್ ಮಾಡಿಲ್ಲ. ಆಗಿಲ್ಲ ಅಂದರೆ ಸ್ಯಾರಿನೇ ಹಾಕ್ಕೊಳ್ತೀನಿ. ಚೆನ್ನಾಗಿದೆಯಾ? ನನಗಂತೂ ಕಾಣ್ತಿಲ್ಲ. ಗಂಟು ಹಾಕ್ಬಿಟ್ಟು ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇದು
ಇದು ಬನಾನಾ ಡಿಸೈನ್ ಇದೆಯಲ್ವಾ, ಇದೆಷ್ಟು, ಇವುಗಳೆಷ್ಟು? 30, 40. ಸೊ 30, 40. ಇದು ಒಂದ್ಸಲ ನೋಟ್ಸ್ ಅಮ್ಮ ಸೈಡ್ ಅಲ್ವಾ, ಇದು ಒಂದ್ಸಲ ನೋಡ್ಸೋದು ನನಗೆ. ಆಯಿತು, ಒಂದು ನಿಮಿಷ ಇಡು, ಒಂದು ನಿಮಿಷ ಇರ್ಬೋದು. ಹೇಗಿದೆ ಗೊತ್ತಿಲ್ಲ. ಪಪ್ಪು ಓಲೆ ಎಲ್ಲೋ ಬಿದ್ದೋಗಿದೆ, ಈ ಕಿವಿಯದು ಓಲೆ ಇಲ್ಲ ನೋಡಿ, ಓಲೆ ಎಲ್ಲೋ ಬಿದ್ದೋಗಿದೆ, ಎಲ್ಲಿ ಬಿದ್ದೋಗಿದೆ ಅಂತಾನೆ ಗೊತ್ತಿಲ್ಲ. ಎಲ್ಲಿ ಬಿದ್ದೋಯ್ತು ಹೊರಗಡೆ ನೋಡು. ಒಂದು ಓಲೆ ಇದೆ, ಇದೊಂದು ಬಿದ್ದೋಗಿದೆ. ಹಾಂ ಸರಿ ಬ್ರದರ್, ಇದೊಂದು ತೊಗೊಂಡಿದ್ದೀನಿ. ಒಂದು ಕಿವಿಯಲ್ಲಿ ಯಾಕೆ ಬಿಚ್ಚಿಬಿಡ್ತೀನಿ, ಎಲ್ಲಿ ಬೆಳೆಸ್ಕೊಂಡ್ರಿ ಅಷ್ಟೇ ಅಲ್ವ ಪಾಪು? ಬ್ಯಾಂಗಲ್ಸ್ ಬೇಕಾ? ಹಾಂ ಇದೆ ಬ್ಯಾಂಗಲ್ಸು. ಅದೇ ಕೊಟ್ಟಿದ್ದೀವಿ ನೈಲ್ ಪಾಲಿಶಸ್ ಎಲ್ಲ. ಮಿರರ್ ಚೆನ್ನಾಗಿದೆಯಲ್ವಾ? ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಇಲ್ಲ, ತಗೋಬೇಕು ಬೇರೆ ಗೊತ್ತಿಲ್ಲ. ನೋಡೋಣ, ರೇಟ್ ಕೇಳಿ ಡಿಸೈಡ್ ಮಾಡ್ತೀನಿ. ಬ್ರದರ್ ಬನ್ನಿ. ಇದೆಷ್ಟು? ಇದು 350. ಜಾನು ಬಾಯಲ್ಲಿ, ಜಾನು ಸೊ ಜಾನುಗೂ ನೋಡ್ತಾ ಇದ್ದೀನಿ ಬಳೆ. ನೋಡೋಣ, ಬಳೆ ನೋಡೋದ, ಕಡೆದ ನೋಡೋದ. ಡಾಗಿ ಎಂತಕ್ಕೆ? ನೋಡೋಣ ಸೊ ಪೆನ್ಸಿಲು, ಲಿಪ್ ಲೈನರ್, 2 ಐಬ್ರೋ ಪೆನ್ಸಿಲ್, ನೈಲ್ ಪಾಲಿಶ್, ಪ್ಯಾನ್ ಕೇಕ್, ಫೌಂಡೇಶನ್, ಕ್ಲಿಪ್ಪು. ಏನು ಬೇಕು ಪಾಪು? ನೋಡಿ, ಜಾನು ಇದು ಬೇಕು ಅಂತ ಕೇಳ್ತಿದ್ದಾಳೆ. ಇನ್ನೂ ಕಲೆಕ್ಷನ್ಸ್ ಇದೆ, ನೋಡೋಣ ಯಾವುದು ಇದಿದೆ ಅಂತ. ಪಾಪು ತಿರುಗು, ಹೇಗಾಗುತ್ತೆ ನೋಡೋಣ. ಎಲ್ಲ ಮಮ್ಮ ಸರಿ, ನೋಡೋಣ ಇನ್ನೂ ಕಲೆಕ್ಷನ್ಸ್ ಇದೆಯಲ್ಲ. ಕಲರ್ಸು ಈ ಕಡೆ ಬಾ. ಹಾಂ, ಒಂದಷ್ಟು ಐಟಮ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟು ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಸೊ ಇಷ್ಟು ಐಟಮ್ಸ್ಗೆ ಎಷ್ಟು ರೇಟ್ ಆಗ್ತಾರೋ, ಒಂದು ಸ್ವಲ್ಪ ನೆಕ್ಲೆಸಸ್ಸು ನೋಡೋಣ. ಬನ್ನಿ ಬ್ರೋ. ಬ್ಯಾಂಗಲ್ಸು
ಫೈನಲ್ ಆಗಿ ಎಲ್ಲ ತೊಗೊಂಡಾಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲಿ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಪಾಪು ಬಾ ಪಾಪು. ಟೋಟಲ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಒಂದು ಐಟಮ್ಸು, ಬಳೆ ನನಗೆ ಇಷ್ಟ ಆಗಿರೋ ಗ್ರೀನ್ ಕಲರ್ದು ಇಷ್ಟು ತೊಗೊಂಡು ಬಂದಿದ್ದೀವಿ. ಜೊತೆಗೆ ಇದು ಜಾನುದು. ಪಾಪು ಇದು ಅಲ್ಲೇ ಬಿಟ್ಟು ಬಂದಿದ್ಯಾ? ರಂಗೋಲಿ ಹಾಕೋದು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಅಯ್ಯೋ ಮತ್ತೆ ಹೋಗ್ಬೇಕಾ? ತೊಗೊಂಬರೋಕು ಸೈಡಲ್ಲೇ ಹೋಗು. ಇಲ್ಲ ನಾನು ದೂರ ಹೋಗಲ್ಲ, ನೀನೇ. ಸಮ್ ಐಟಮ್ಸ್ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಯಾವ್ದು ಗೊತ್ತಾ? ರಂಗೋಲಿ ಹಾಕೋದು ಗೊತ್ತಾಗ್ತಾ ಇಲ್ಲ, ಮತ್ತೆ ಹೋಗಬೇಕು. ಹೋಗಿ ತಗೋಬರ್ತೀನಿ. ಸೊ ಇದು ಐಲ್ಯಾಶು ಅದೆಲ್ಲ ನೀನು. ಇದು ನಂದು ಪೆನ್ಸಿಲ್ ಡ್ರಾಯಿಂಗ್. 5 ನೈಲ್ ಪಾಲಿಶ್ ನಾನು ಏನು ಹಾಕ್ಕೊಂಡಿದ್ದೀನೋ 5 ಏನು ಹಾಕ್ಕೊಂಡಿದ್ದೀನೋ ಅಷ್ಟೇ ಕಲರ್ಸ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಾನು ಯೂಸ್ ಮಾಡಲ್ಲ. ನಾನು ಯಾವುದಾದ್ರೂ ಅಲ್ಲಿ ನೈಲ್ಸ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅದನ್ನು ತಂದೆ ತರ್ತೀನಿ. ಯಾಕಂದರೆ ಓಪನ್ ಮಾಡಿ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದಲ್ವ. ಏನು ಪಾಪು? ಸೊ ಇದು ಕ್ಲಚಸ್ಸು ಸೇಮ್ ಅಲ್ಲಿ ಏನು ತೋರಿಸಿದ್ದೀನಿ, ಐಲ್ಯಾಶು, ಐಲೈನರು. ಸೊ ಗ್ರೀನ್ ಕಲರ್ ಬ್ಯಾಂಗಲ್ ತೊಗೊಂಡಿದ್ದೀನಿ ನೋಡಿ. ಗ್ರೀನ್ ಕಲರ್ ಬ್ಯಾಂಗಲ್. ಅಮ್ಮ ನಿನ್ನ ಬ್ಯಾಂಗಲ್ಲೂ ನೋಡ್ಸಿದ್ವಿ. ನಾನು ಬಿಟ್ಟು ಬಂದಿರೋ ಐಟಮ್ಸ್ ತೊಗೊಬರಕ್ಕೆ ಮತ್ತೆ ಹೋಗಬೇಕು. ಇದರಲ್ಲಿ ಜ್ಯುವೆಲರ್ಸ್ ತೊಗೊಂಡಿದ್ದೀನಿ, ಹೇಳಿದ್ನಲ್ವ ಜ್ಯುವೆಲರ್ಸ್ ಅಂತ. ಸೊ ನೋಡಿ, ಇದು ಜಾನುಗೆ ಚೆನ್ನಾಗಿದೆ, ಈಗ ತೋರ್ಸೋಕ್ಕಾಗಲ್ಲ. ಸೊ ನೋಡಿ, ನನಗೂ ಒಂದು ತೊಗೊಂಡಿದ್ದೀನಿ. ಇದು ಸೋನುಗೆ ತೊಗೊಂಡಿದ್ದೀನಿ. ಅಮ್ಮ ಇರು ಪಾಪು, ರಿಂಗ್ ತಗೊಂಡಿದ್ದೀವಿ. ಅದು ನಿಂದು ಸೋನುದದು. ಗೋ ದಟ್ ಸೈಡ್ ಮಾಮ. ಟೋಟಲ್ 5300 ಸಮಥಿಂಗ್. ಸೊ ನೋಡಿ, ಇದು ಹಾಕೊಳ್ಳೋಕ್ಕೆ ಟೈಮಿಲ್ಲ ಈಗ. ಅದು ಈ ಥರ ಡಿಸೈನ್ ಚೆನ್ನಾಗಿದೆ ಸ್ಟೋನು. ಸೊ ಫಸ್ಟ್ ಮಿಸ್ ಆಗಿರೋ ಐಟಮ್ಸ್ ತಂದ್ಬಿಡೋಣ, ಮತ್ತು ಯಾರಾದರೂ ಬಂದು ಬಿಲ್ ಮಾಡಿಸಿದ್ರೆ ನಾವು ತೊಗೊಂಡೋದ್ರೆ ಬಂದು ನಾನು ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಸ್ಟಾಪ್ ಮಾಡ್ತೀನಿ. ಸೊ ಇವೆರಡು ಎತ್ತಿಟ್ಬಿಟ್ಟು ಫಸ್ಟ್ ಹೋಗಿ ಐಟಮ್ಸ್ ತಂದ್ಬಿಡೋಣ. ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದೆ. ಫಸ್ಟ್ ಮಿಸ್ ಆಗಿರೋ ಐಟಮ್ಸ್ ತಂದುಬಿಡ್ತೀನಿ. ವಿಲ್ ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಮದುವೆಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀವಿ. ಹೇಗಿದ್ದೀನಿ ನಾವು ಕ್ಲಿಕ್ ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ರೀ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಸೆಲ್ಫ್ ಮೇಕಪ್ ಮಾಡ್ತಿದ್ದೀನಿ, ಹೇಗೆ ಬರುತ್ತೆ ಅಂತ ತಿಳಿಸಿ. ನಮಸ್ಕಾರ. ಸ್ಟೇ ದೇರ್. ಹೇಗೆ ಬಂದಿದೆ? ಹಾಂ, ನಿನಗೆ ಬೇಡ ಇದು? ಅಲ್ಲ, ನನಗೂ ರೆಡಿ ಮಾಡಬೇಕು. ಏನೋ ಬಿಟ್ಟಿದೆ. ತುಟು ಮುಚ್ಚು. ನನ್ನ ಕೇಳಕ್ಕಮ್ಮ ಇದನ್ನ ತಗೋ, ಈ ಕಡೆ ತಿರುಗು. ತಿರುಗಿ ಮಾಡು.
ಅಮ್ಮ ಏನು ಗೊತ್ತಾ? ಅಲ್ಲಿ ತಿರ್ಗು ಈ ಕಡೆ. ನೀನು ಹಾಕೋಬೇಡ ಜಾನು, ನಾನು ಹಾಕ್ತಿದ್ದೀನಿ ತಾನೇ. ಏನದ? ಮಾಡು. ಎಲ್ಲ ಎಲ್ಲದೆ ಕಣ್ಮುಚ್ಚು. ಕಣ್ಮುಚ್ಚು ಕಣ್ಮುಚ್ಚು. ಒಂದಾಯ್ತು. ಯಾರು ಕೊಂಡ್ರು? ಯಾರೋ ಕಾಲ್ ಮಾಡ್ತಾರೆ. ಸೊ ನೋಡಿ ಟೋಟಲ್ ರೆಡಿಯಾಗಿ ಹೇಗಿದೆ ಔಟ್ಲುಕ್ ಅಂತ ರೆಡಿಯಾಗಿ ಹೋಗ್ಬೇಕಾದ್ರೆ ನಾನು ಜೋನು ಸೋನು ಪಿಕ್ ತಗೊಂಡು ಸೊ ಹೊರಟ್ವಿ. ಯಾಕಂದ್ರೆ ಬಾಗ್ಲೂರ್ ಹತ್ರ ಮದ್ವೆ ಇದ್ದಿದ್ದು ಬೇದಿಕೆಯಲ್ಲಿ. ಹೋಗೋಷ್ಟೊಳಗಡೆ ಆಕ್ಚುಲಿ 5 o'clock ಏನೋ ಆಗಿತ್ತು. ನಾವಿಲ್ಲಿ 2 o'clock 2:15 ಏನೋ ಬಿಟ್ವಿ. ಹೋಗಿ ಮದುವೆ ಮುಗಿಸ್ಕೊಂಡು ನಾವಲ್ಲಿ ಸ್ಟೇ ಆಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಹಿಗೆ ಫೋನ್ ಬಂತು, ಎಮರ್ಜೆನ್ಸಿ ವರ್ಕ್ ಇತ್ತು, ಹೋಗಲೇಬೇಕಾಗಿತ್ತು. ಹಾಗಾಗಿ ನಾವು ವಾಪಸ್ ಬಂದ್ಬಿಟ್ವಿ. ನಮ್ಮ ಔಟ್ಲುಕ್ ಹೇಗೆ ಬಂದಿದೆ, ಹೇಗಿತ್ತು ಮದುವೆಯಲ್ಲಿ ಅಂತ ಹೇಳಿ. ಮದುವೆಗೆ ಹೋದ್ಮೇಲೆ ನೋಡಿ ಸ್ವಲ್ಪ ಕಿವಿಗೆಲ್ಲ ಇನ್ನೂ ಎಕ್ಸ್ಟ್ರಾ ಜ್ಯುವೆಲರ್ಸ್ ಹಾಕ್ಕೊಂಡೆ, ಅಮ್ಮ ತಂದಿದ್ರು. ಸೊ ಮದುವೆ ಮುಗಿಸ್ಕೊಂಡು ಚೆನ್ನಾಗಾಯ್ತು. ಅಲ್ಲೆಲ್ಲ ಆ್ಯಕ್ಚುಲಿ ಸ್ಟೇ ಆಗಬೇಕಾಗಿತ್ತು, ಆಗಕ್ಕಾಗಲಿಲ್ಲ. ಮದುವೆ ನಮ್ಮ ಅತ್ತಿಗೆ ಅವರ ಅಣ್ಣಂದೇನೆ, ಹುಡುಗಿ ಸಹ ಅವ್ರ ಅತ್ತೆ ಮಗಳೇನೆ. ನೋಡಿ ಮದುವೆ ಹುಡುಗ ಹುಡುಗಿ. ಇದು ನನ್ನ ಫ್ಯಾಮಿಲಿ. ಯಾರ್ಯಾರಂದರೆ ನಾನು, ನಮ್ಮ ಯಜಮಾನ್ರು, ಅಣ್ಣ, ಅತ್ತಿಗೆ, ನಮ್ಮ ಮಾವನ ಮಕ್ಕಳು ಎಲ್ಲರೂ. ಸೊ ಮದುವೆ ಏನೋ ತುಂಬ ಚೆನ್ನಾಗಾಯ್ತು. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಇರೋಕ್ಕಾಗಲ್ವಲ್ಲ ಅಂತ ಹೊರಟ್ರಿ. ಮನೆಗೆ ಬರೋಷ್ಟೊಳಗಡೆ 1-2 ಗಂಟೆ ಹತ್ರ ಆಗಿತ್ತು. ಸೊ ನೋಡಿ ಮದುವೆ ಫೋಟೋ ಕಳಿಸಿದ್ರು, ಅಪ್ಲೋಡ್ ಮಾಡಿದ್ದೀನಿ. ವಿಶ್ ಮಾಡಿ ಹುಡುಗ ಹುಡುಗಿಗೆ. ಚೆನ್ನಾಗಿರ್ಲಿ ನೋಡ್ಕಾಲ ಅವ್ರ ಜೋಡಿ. ಸೊ ಇಷ್ಟು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.